ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೊರಟಿದ್ದೀವಿ ಅಂದರೆ ಫ್ರೆಂಡ್ಸ್, ವೈರಿಂಗ್ ಸಿಂಬಲ್ಸ್ನಲ್ಲಿ ಇರುವಂತಹ ಒಂದು ಸಿಂಬಲ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಯಾವುದು ಆ ಸಿಂಬಲ್ ಅಂತ ಅಂದರೆ ಫ್ರೆಂಡ್ಸ್, ಗ್ರೌಂಡ್. ಓಕೆನಾ ಫ್ರೆಂಡ್ಸ್? ಈ ಒಂದು ಸಿಂಬಲ್ನ ನೀವು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಇದು ಗ್ರೌಂಡ್ ಅಂತ ಹೇಳ್ಬಿಟ್ಟು. ಓಕೆನಾ? ಅದು ಯಾವ ರೀತಿ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವು ನಮ್ಮ ಚಾನಲ್ನ ಮೊದಲನೇ ಸತಿ ಭೇಟಿ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮನ್ನ ಬೆಂಬಲಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ವೈರಿಂಗ್ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ನಾವು ನೋಡಿ ಫ್ರೆಂಡ್ಸ್, ಇಲ್ಲೊಂದು ಲೈನ್ ಇದೆ ನೋಡಿ. ಈ ಲೈನ್ನ ವೈರ್ ಅಂತ ಕರೀತಾರೆ, ವೈರ್. ಓಕೆನಾ ಫ್ರೆಂಡ್ಸ್? ಈ ಒಂದು ಬಾಕ್ಸ್ನ ಏನು ಬೇಕನ್ನ ಕರಿಬೋದು ಫ್ರೆಂಡ್ಸ್. ಚಾಸೀಸ್ ಅಂತನಾದ್ರೂ ಕರಿಬೋದು, ಅಥವಾ ECM ಅಂತನಾದ್ರೂ ಕರಿಬೋದು. ಇದು ಗ್ರೌಂಡಿಂಗ್ ಆಗ್ತಿರೋಂಥ ಜಾಗ ಫ್ರೆಂಡ್ಸ್ ಇದು. ಓಕೆನಾ? ಅಥವಾ ಸೆನ್ಸರ್ ಅಂತನಾದ್ರೂ ಕರಿಬೋದು, ಅಥವಾ ಬಾಡಿ ಅಂತನಾದ್ರೂ ಕರಿಬೋದು. ಇದು ಈ ವೈರು ಯಾವುದಕ್ಕೆ ಕನೆಕ್ಟ್ ಆಗಿದೆಯೋ ಅದಕ್ಕೆ ಆ ಹೆಸರನ್ನ ಹೇಳ್ಬೇಕು ಫ್ರೆಂಡ್ಸ್. ಓಕೆನಾ? ಈ 3 ಲೈನ್ದು ಅರ್ಥ ಏನಿದು? ಅರ್ಥಿಂಗ್ ಆಗಿದೆ, ಅರ್ಥಿಂಗ್ ಆಗಿದೆ. ಓಕೆನಾ ಫ್ರೆಂಡ್ಸ್? ಗೊತ್ತಾಯ್ತಲ್ಲ ಇವಾಗ ನಾವು ಈ 3 ಸೇರಿಸಿ ಓದೋಣ ಫ್ರೆಂಡ್ಸ್. ಓಕೆನಾ? ಒಂದು ವೈಯರು ECMಗೆ ಅರ್ಥಿಂಗ್ ಆಗಿದೆ, ECM ಒಳಗಡೆ ಅರ್ಥಿಂಗ್ ಆಗಿದೆ. ಓಕೆನಾ ಫ್ರೆಂಡ್ಸ್? ಈ ಒಂದು ವೈಯರು ಚಾಸಿಸ್ಗೆ ಗ್ರೌಂಡ್ ಆಗಿದೆ ಅಂದ್ರೆ ಅರ್ಥಿಂಗ್ ಆಗಿದೆ. ಓಕೆನಾ ಫ್ರೆಂಡ್ಸ್? ಈ ಥರದನ್ನೇ ಡಿಕೋಡಿಂಗ್ ಮಾಡೋದು ಈ ಒಂದು ಸಿಂಬಲ್ನ. ಓಕೆನಾ ಫ್ರೆಂಡ್ಸ್? ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ, ನಾವು ಮನೆಯೆಲ್ಲ ಕಟ್ಬೇಕಾದ್ರೆ ನಾವು ಗ್ರೌಂಡಿಂಗ್ ಅಂತ ಮಾಡ್ತೀವಿ, ಗೊತ್ತಾ ಫ್ರೆಂಡ್ಸ್? ಅರ್ಥಿಂಗ್ ಅಂತ ಮಾಡ್ತೀವಿ. ಆ ಅರ್ಥಿಂಗ್ ಎಲ್ಲಿರುತ್ತೆ? ಭೂಮಿ ಒಳಗಡೆ ಇರುತ್ತೆ. ಅದು ನಾವು ಮುಟ್ಟಕ್ಕೂ ಆಗೋದಿಲ್ಲ, ನೋಡಕ್ಕೂ ಆಗೋದಿಲ್ಲ ಅಂತ ಜಾಗದಲ್ಲಿ ಅದನ್ನ ಫಿಕ್ಸ್ ಮಾಡಿರ್ತಾರೆ. ಅದೇ ರೀತಿಯಾಗಿ ವೆಹಿಕಲ್ಸ್ ಅಲ್ಲೂ ನಾವು ನೋಡಕ್ಕೂ ಆಗಬಾರ್ದು, ಮುಟ್ಟಕ್ಕೂ ಆಗಬಾರ್ದು ಅಂತ ಕಡೆ ಫಿಕ್ಸ್ ಮಾಡಿರ್ತಾರೆ ಫ್ರೆಂಡ್ಸ್. ಎಲ್ಲಿ ಅಂದರೆ ECM ಒಳಗಡೆ, ಸೆನ್ಸರ್ ಒಳಗಡೆ, ಚಾಸಿಸ್ಗೆ ನಾವು ನೋಡಕ್ ಆಗದೇ ಇರೋಂಥ ಜಾಗದಲ್ಲಿ, ನಾವು ಮುಟ್ಟಕ್ ಆಗದೇ ಇರೋಂಥ ಜಾಗದಲ್ಲಿ, ಬಾಡಿನಲ್ಲೂ ಅಷ್ಟೇ ಫ್ರೆಂಡ್ಸ್. ಅಂತ ಒಂದು ವೈರಿಂಗ್ನ ನಮಗೆ ಈ ಸಿಂಬಲ್ನಲ್ಲಿ ಕೊಟ್ಟಿರ್ತಾರೆ. ಓಕೆನಾ ಫ್ರೆಂಡ್? ಈ ಸಿಂಬಲ್ ಜೊತೆ ನಮಗೆ ಶೋ ಮಾಡಿರ್ತಾರೆ ವೈರಿಂಗ್ ಡಯಾಗ್ರಾಮ್ನಲ್ಲಿ. ನಿಮ್ಗೆ ಅರ್ಥ ಆಗಬೇಕು ಫ್ರೆಂಡ್ಸ್, ಈ ಸಿಂಬಲ್ ಇತ್ತು ಅಂದರೆ ನಮಗೆ ಈ ಒಂದು ವೈರಿಂಗ್ನ ನಾವು ನೋಡೋಕ್ಕೂ ಆಗೋದಿಲ್ಲ, ಮುಟ್ಟಕ್ಕೂ ಆಗೋದಿಲ್ಲ, ಇದು ನಾವು ಬಿಚ್ಚಕ್ಕೂ ಆಗೋದಿಲ್ಲ, ರಿಮೂವ್ ಮಾಡೋಕ್ಕೂ ಆಗೋದಿಲ್ಲ. ಓಕೆನಾ ಫ್ರೆಂಡ್ಸ್? ಇನ್ನೊಂದು ಏನಂದರೆ ನೋಡಿ ಫ್ರೆಂಡ್ಸ್, ಇದೇ ಒಂದು ವೈರಿಂಗ್ ಸಿಂಬಲ್ನಲ್ಲಿ ಇಲ್ಲೊಂದು ಹೋಲ್ ಇತ್ತು ಅನ್ಕೊಳ್ಳಿ ಫ್ರೆಂಡ್ಸ್. ಅವಾಗ ಏನಾಗುತ್ತೆ, ಈ ಒಂದು ಹೋಲ್ ಒಳಗಡೆ ನಾವು ಒಂದು ಬೋಲ್ಟು ಅಥವಾ ಸ್ಕ್ರೂನ ನಾವು ಫಿಕ್ಸ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್? ಅವಾಗ ಏನಾಗುತ್ತೆ, ಇದು ರಿಂಗ್ ಟರ್ಮಿನಲ್ ಗ್ರೌಂಡ್ ಅಂತ ಅನಿಸ್ಕೊಳ್ಳುತ್ತೆ. ಇದು ಏನಂತ ಅನಿಸ್ಕೊಳ್ಳುತ್ತೆ? ರಿಂಗ್ ಟರ್ಮಿನಲ್ ಗ್ರೌಂಡ್ ಅನಿಸ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ನೀವು ನೋಡಿಲ್ಲ ಅಂತಂದ್ರೆ ಮೇಲೆ ಕಾಣ್ತಾರ ಅಂತ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ವಾಚ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ನೋಡಿ, ಇಲ್ಲೊಂದು ಹೋಲ್ ಇದೆ ನೋಡಿ. ಈ ಹೋಲ್ ಮುಖಾಂತರ ನಾವು ಬೋಲ್ಟ್ ಮತ್ತು ಸ್ಕ್ರೂನ ಫಿಕ್ಸ್ ಮಾಡಿ ಬಂದ್ರೆ, ನಾವು ಒಂದು ವೈರ್ನ ತಗೊಂಡು ಬೋಲ್ಟ್ ಅಥವಾ ಸ್ಕ್ರೂನ ಮುಖಾಂತರ ನಾವು ನಮ್ಗೆ ಇಷ್ಟ ಒಂದು ಜಾಗದಲ್ಲಿ ನಾವು ಫಿಕ್ಸ್ ಮಾಡ್ಬೋದು, ಅರ್ಥಿಂಗ್ ಮಾಡ್ಬೋದು. ಓಕೆ ಫ್ರೆಂಡ್ಸ್? ಇದು ಅರ್ಥ. ಇವಾಗ ನಾವು ಚಾಸಿಸ್ಗೆ ಅನ್ಕೊಳ್ಳಿ, ಇದನ್ನ ನಾನೊಂದು ವೈರ್ನ ತಗೊಂಡು ಬೋಲ್ಟ್ ಮುಖಾಂತರ ನಾನು ಚಾಸಿಸ್ಗೆ ಫಿಕ್ಸ್ ಮಾಡ್ತೀನಿ. ಅವಾಗ ಇದು ಏನಾಗುತ್ತೆ? ರಿಂಗ್ ಟರ್ಮಿನಲ್ ಗ್ರೌಂಡ್ ಆಗುತ್ತೆ. ಈ ವೈರ್ನ ನಾವು ಬಿಚ್ಬೋದು, ಫಿಕ್ಸು ಮಾಡ್ಬೋದು. ಈ ಬೋಲ್ಟ್ ನೆಟ್ ತೆಗೆದ್ರೆ ನನಗೆ ಈ ವೈರು ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಈ ಬೋಲ್ಟ್ ನೆಟ್ ಫಿಕ್ಸ್ ಮಾಡಿದ್ರೆ ನಾನು ಈ ವೈರ್ ಇದಕ್ಕೆ ಅಟ್ಯಾಚ್ ಆಗುತ್ತೆ. ಅದೇ ನಮಗೆ ಗ್ರೌಂಡ್ ಅಂದ್ರೆ ಅರ್ಥ ಏನು? ಈ ಒಂದು ವೈರು, ಈ ಒಂದು ಕಂಡಕ್ಟರು ಅಥವಾ ವೈರು, ಈ ಒಂದು ಕಾಂಪೋನೆಂಟ್ಗೆ, ಅದು ಕಾಂಪೋನೆಂಟ್ ಯಾವುದಾದ್ರೂ ಆಗಿರಲಿ, ECM ಆದರೂ ಆಗಿರಲಿ, ಸೆನ್ಸರ್ ಆದರೂ ಆಗಿರಲಿ, ಇದ್ರ ಒಳಗಡೆ ಅರ್ಥಿಂಗ್ ಆಗಿದೆ, ಅರ್ಥಿಂಗ್ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್. ಓಕೆನಾ? ಅರ್ಥಿಂಗ್ ಆಗಿದೆ. ಓಕೆನಾ ಫ್ರೆಂಡ್ಸ್? ಇಷ್ಟೇ ಫ್ರೆಂಡ್ಸ್ ಇದ್ರದ್ದು ಡಿಕೋಡಿಂಗ್. ಅರ್ಥ ಮಾಡ್ಕೊಳ್ಳೋದು ಸಿಂಪಲ್ ಫ್ರೆಂಡ್ಸ್. ಪ್ರತಿಯೊಂದು ನಾನು ವಿಡಿಯೋದಲ್ಲೂ ನಾನು ಪ್ರತಿ ಒಂದೊಂದು ಸಿಂಬಲ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ಆಲ್ರೆಡಿ ನಾನು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾವ್ದಾದ್ರು ಒಂದು ಸಿಂಬಲ್ ಬಗ್ಗೆ ನಿಮ್ಗೆ ಡೌಟ್ ಇತ್ತು ಅಂತಂದರೆ ಆ ಒಂದು ವಿಡಿಯೋನ ವಾಚ್ ಮಾಡಿ ನೀವು ತಿಳ್ಕೊಬೋದು ಫ್ರೆಂಡ್ಸ್. ಓಕೆನಾ? ಯಾಕೆ ನೀವು ತಿಳ್ಕೊಳ್ಳೇಬೇಕು ಅಂತಂದರೆ ಫ್ರೆಂಡ್ಸ್, ಈ ಒಂದು ಸಿಂಬಲ್ಗಳನ್ನ ನೀವು ಯಾವ್ದಾನ ಒಂದು ಸರ್ಕ್ಯೂಟ್ನ ನೀವು ಚೆಕ್ ಮಾಡ್ತಾ ಇದ್ದೀರಾ ಅಂತಂದರೆ ಮೊದಲು ನಿಮಗೆ ಆ ಸರ್ಕ್ಯೂಟಲ್ಲಿ ಇರುವಂತಹ ವೈರಿಂಗ್ ಸಿಂಬಲ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಫ್ರೆಂಡ್ಸ್. ಓಕೆನಾ? ಸಿಂಬಲ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಒಂದು ಟ್ರಬಲ್ ಶೂಟಿಂಗ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ಬೋದು ಫ್ರೆಂಡ್ಸ್. ಓಕೆನಾ? ಆ ಒಂದು ರೀಸನ್ಗೆ ನಾನು ಪ್ರತಿಯೊಂದು ಸಿಂಬಲ್ ಬಗ್ಗೆ ತಗೊಂಡು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ನಿಮಗೆ ಈಸಿ ಆಗಲಿ ಅಂತ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.